ಇಡೀ ವಿಶ್ವದಲ್ಲೇ ಅತ್ಯಂತ ಒಳ್ಳೆಯ ಪ್ರಧಾನಿ ಅನ್ನುವಂಥ ಖ್ಯಾತಿಯನ್ನು ಪಡೆದಂತ ಯಾವ ವಿಶ್ವ ಇವತ್ತು ಮೋದಿಯವರ ಮಾತಿಗಾಗಿ ಕಾಯ್ತಾ ಇದೆ ಅಂತ ಗೌರವ ಸಿಗ್ತಾ ಇರುವಂತ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕಾಂಗ್ರೆಸ್ ಅವಹೇಳನ ಮಾಡಿದೆ. ರಾಹುಲ್ ಗಾಂಧಿ ಮೋದಿಯವರ ಜಾತಿ ಹಿಡಿದು ಮಾತಾಡಿದ್ದ. ಈ ರೀತಿ ಚುನಾವಣೆ ಬಂದಂತ ಸಂದರ್ಭದಲ್ಲಿ ತಮ್ಮ ಅಭಿವೃದ್ಧಿ ಕೆಲಸವನ್ನ ಹೇಳೋದು ಬಿಟ್ಟು ಅದರ ಬಗ್ಗೆ ಮಾತಾಡೋದು ಬಿಟ್ಟು ಮೋದಿಯವರ ಬಗ್ಗೆ ಅತ್ಯಂತ ಕೆಟ್ಟದಾಗಿ ಮಾತಾಡುವಂಥದ್ದು ಪರಿಪಾಠ ಆಗಿದೆ. ಖರ್ಗೆ ಅವರು ಕೇವಲ ಕರ್ನಾಟಕದ ನಾಯಕ ಅಲ್ಲ, ಇವತ್ತು ರಾಷ್ಟ್ರೀಯ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರು. ಅವರ ಮಾತನ್ನ ಇಡೀ ದೇಶ ವಿದೇಶದಲ್ಲಿ ಕೇಳಿಸ್ಕೊಂತಾರೆ. ವಿದೇಶದ ಜನ ಭಾರತದ ಬಗ್ಗೆ ಏನ್ ತಿಳ್ಕೊಂತಾರೆ? ಮೋದಿಯವರು ಕೇವಲ ಮೋದಿ ಅಲ್ಲ, ಮೋದಿಯವರು ಈ ದೇಶದ ಪ್ರಧಾನಿ. ನಮ್ಮ ದೇಶವನ್ನ ಅವರು ರೆಪ್ರೆಸೆಂಟ್ ಮಾಡ್ತಾರೆ. ವಿದೇಶದಲ್ಲಿ ಗೌರವ ಇದೆ. ಇಂಥ ಪ್ರಧಾನಿ ಬಗ್ಗೆ ಅವಹೇಳನ ಮಾಡಿದ್ರ ಬಗ್ಗೆ ಇವತ್ತು ಚುನಾವಣಾ ಆಯೋಗಕ್ಕೆ ನಾವು ದೂರನ್ನು ಕೊಟ್ಟಿದ್ದೀವಿ. ತಕ್ಷಣ ಮಲ್ಲಿಕಾರ್ಜುನ ಖರ್ಗೆ ಅವರ ಸಭೆಗಳಿಗೆ ತಡೆಯನ್ನು ಹಾಕಬೇಕು, ಅವರಿಗೆ ಈ ರೀತಿ ಮಾತಾಡದಂತೆ ಆದೇಶವನ್ನು ಕೊಡಬೇಕು ಅನ್ನುವಂಥದ್ದನ್ನ ನಾವು ಚುನಾವಣಾ ಆಯೋಗಕ್ಕೆ ಮನವಿ ಮಾಡಿದ್ದೀವಿ. ತಕ್ಷಣ ನಮ್ಮ ಮನವಿಯನ್ನ ಆಲಿಸಬೇಕು ಮತ್ತು ಕಾನೂನು ಪ್ರಕಾರ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಇವತ್ತು ಚುನಾವಣೆ ನಡೀತಾ ಇದೆ. ರಾಜ್ಯದ ಜನ ಎಲ್ಲವನ್ನ ಗಮನಿಸಿದ್ದಾರೆ. ಕರ್ನಾಟಕದ ಜನ ವಿದ್ಯಾವಂತ ಬುದ್ಧಿವಂತ ಜನ. ಇವತ್ತು ಕೈಯಲ್ಲಿರುವಂಥ ಮೊಬೈಲು ಅಥವಾ ಇಂಟರ್ನೆಟ್ ಮೂಲಕ ಯಾರು ಏನು ಮಾತಾಡ್ತಾರೆ ಅನ್ನುವಂಥದ್ದು ಕ್ಷಣದಲ್ಲಿ ಎಲ್ಲರ ಜನರ ಕೈಗೆ ಹೋಗುತ್ತೆ, ಅವರ ಕಣ್ಣಿಗೆ ಸಿಗುತ್ತೆ. ಅದಕ್ಕಾಗಿ ಇವತ್ತು ರಾಜ್ಯದ ಜನ ಅವರಿಗೆ ಪಾಠವನ್ನು ಕಲಿಸ್ತಾರೆ. ರಾಜ್ಯದ ಜನ ಕಾಂಗ್ರೆಸ್ಗೆ ತಕ್ಕ ಉತ್ತರವನ್ನು ಕೊಡ್ತಾರೆ. ಬೇರೆ ರಾಜ್ಯದಲ್ಲಿ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಗುಜರಾತ್ಗೆ ಹೋಗಿ 100 ತಲೆಗಳ ರಾವಣ ಅಂತ ಹೇಳಿದ್ರು. ಗುಜರಾತಲ್ಲಿ ಏನಾಯ್ತು? ಕಾಂಗ್ರೆಸ್ಸಿನ ಅಡ್ರೆಸ್ ಇಲ್ಲ. ಅದೇ ಪರಿಸ್ಥಿತಿ ಕರ್ನಾಟಕದಲ್ಲೂ ಕಾಂಗ್ರೆಸ್ಗೆ ಬರೋದಿದೆ. ಅವರ ಮಾತುಗಳನ್ನ ನಾವು ಕೇಳಿಸ್ಕೊಂಡಿದ್ದೀವಿ. ನೀವು ಡೈರೆಕ್ಟ್ ಆಗಿ ಲೈವ್ ಮಾಡಿದ್ದೀರಿ. ಪ್ರಧಾನಿ ಬಗ್ಗೆ ಅವರು ಮಾತಾಡಿದ್ದಾರೆ ಮತ್ತು ಪ್ರಧಾನಿಯ ಅವರು ವಿಷಯ ಇದ್ದಂತೆ ಅದನ್ನು ನೆಕ್ಕಕ್ಕೆ ಹೋದ್ರೆ ಸತ್ತೋಗ್ತೀರಾ ಅನ್ನುವಂಥ ಮಾತನ್ನ ನೇರವಾಗಿ ಹೇಳಿದ್ದಾರೆ. ನೀವೇ ಲೈವ್ ಅಲ್ಲಿ ತೋರಿಸಿದ್ದೀರಿ.